ಹಲೋ. ಲಂಕಾದಿಪಾಲನ ದೇವ ರಾವಣ ಲೋಕೈಕ ವೀರ, ಲಂಕಾದಿಪಾಲನ ದೇವ ರಾವಣ ಲೋಕೈಕ ವೀರ, ಪಾಕಾರಿ ಸನ್ನುತ ಪೋಕಾರಿ ಸೇವಿತ ನಾಕೇಶ ಮುಖ ಸಂರಕ್ಷಕ, ಪಾಕಾರಿ ಸನ್ನುತ ಪೋಕಾರಿ ಸೇವಿತ ನಾಕೇಶ ಮುಖ ಸಂರಕ್ಷಕ, ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ, ಲಂಕಾದಿಪಾಲನ ದೇವ ರಾವಣ ಸಾರ್ವಭೌಮಗೆ, ರಾವಣ ಸಾರ್ವಭೌಮಗೆ, ರಾವಣ ಸಾರ್ವಭೌಮಗೆ. ಅಳಿ ಗರ್ಭಾಂಡವೆಲ್ಲಮಂ ಕರಗತವೆನಿಸಿರ್ಕೊ ನಳಿನಿ ಗರ್ಭಾಂಡವೆಲ್ಲಮಂ ಕರಗತವೆನಿಸಿರ್ಕೊ ಮಹೇಂದ್ರಾದಿ ದೇವತೆಗಳನ್ನ ಶರಣ ಸೇವೆಯ ಗೈಯಲ್, ಮಹೇಂದ್ರಾದಿ ದೇವತೆಗಳನ್ನ ಶರಣ ಸೇವೆಯ ಗೈಯಲ್, ಸುರನಾ ನವಗಾನ ನರ್ತನಗಳ ವೀಕ್ಷಿಸುತ್ತೇ ಸುರನಾರ್ಯರ ನವಗಾನ ನರ್ತನಗಳ ವೀಕ್ಷಿಸುತ್ತೇ ಅಮರವಿಲ ಮೆರವ ಅಮರ ವಿಲಾಸ ವೈಭವದಿ ಮೆರವ ಈ ತಗಂಟನಿಗೆ ಆಧಾರು ಸಾಟಿ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದೋಷಭೂತನ ಸಿರಿಯ ವಿಜಯೇ, ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದೋಷಭೂತನ ಸಿರಿಯ ವಿಜಯೇ, ಪ್ರಜಾಪೂರಿತಂ ಪ್ರತಿಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ
ಸತಿ ಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋಭಾಗ್ಯ ವಿಗ್ರಹ ಸಾಧನ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ಧ್ವಜ ಮುಖದ ಗಿರಿಯ ವಿಜಯೇ ವಿಜಯ ವಧುವತರ ಪಿಡಿದು ನಡೆದು ದಶ ದಿಶೆಯಲಂತ ನರಗೆ ವಿಜಯ ವಧುವತರ ಪಿಡಿದು ನಡೆದು ದಿಶೆಯಲಂತ ನರಗೆ ಅಖಿಲ ಲೋಕಸುರ ಸಮಾನರಹಿತ ಅಖಿಲ ಲೋಕಸುರ ಸಮಾನರಹಿತ ಪ್ರಭು ಬೆನಿತ ದಶಮುಖಗೆ ಗೌರಿ ಸಮರೇ ಪ್ರಭು ಬೆನಿತ ದಶಮುಖಗೆ ಸರಿ ಸಮರೇ ಪ್ರಭು ಬೆನಿತ ದಶಮುಖಗೆ ಸರಿ ಸಮರ ಪ್ರಭು ಬೆನಿತ ದಶಮುಖಗೆ ಸರಿ ಸಮರ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಆ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಕುಮಾರ ಜನಕ ಮತ್ತು ಮಂತ್ರಿ ಮಹೋದರನೇ ನಾನಾರು ನವ ಬ್ರಹ್ಮರ ಲಭ್ಯನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿಯ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಅವನಿರುವನು ಪ್ರಹಸ್ತಾಯ್ ತ್ರಿಭುವನದೋಳವನವನಿರುವನು ಆ ಪ್ರಭು ಪ್ರಹಸ್ತ ಆ ಪ್ರಭು ಭುಜಬಲಾನ್ವಿತ ಭುವನ ಭೀಕರನ ಭುಜಬಲಾನ್ವಿತ ಭುವನ ಭೀಕರನ ಜಗಮೆಲ್ಲ ದೈಜಿ ಬೆಳೆಯುವ ಆ ಪ್ರಭು ಜಯಿಸಿ ಬೆಳೆಯುವ ಭುಜಬಲಾನ್ವಿತ ಭುವನ ಭೀಕರನ ಅಕುಲವಾದರ ಬರುವ ಒಡಗಿಸಿ ಸುರವದ್ದರು ಜಗದ ಭೂಮಿಯ ಜಯಿಸಿ ಪ್ರಭು ಜಗದ ಭೂಮಿಯ ಜಯಿಸಿ ಸಮರ ನಿಮಗೆ ಮೂರು ಲೋಕದಿ ಸಮರ
ಸಮಲಾನ್ವಿತ ಭುವನ ಏಕರಣ 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 ಓ ಪ್ರಭು ಅಖಂಡ ಭೂಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಬೆಳೆದವರ ಹುಂಡ ಮುಂಡಗಳನ್ನೇ ಚೆಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು ಈ ಭೂಮಂಡಲದ ಆಳ್ವಿಕೆಯ ದೌರ್ದಂಡವನ್ನೇ ತನ್ನದಾಗಿಸಿಕೊಂಡು ಮೆರೆಯುತ್ತಿರುವ ಚತುರ್ದಶ ಭುವನ ಭಯಂಕರ ಪ್ರಚಂಡ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರ ಪ್ರಬುದ್ಧ ರಾವಣ, ಬ್ರಹ್ಮಾಂಡದ ತಂಡೋಪತಂಡಗಳನ್ನೇ ಚಂಡಾಗಬಲ್ಲ ದಂಡು ದಳಗಳ ಮಂಡಲ ನಾಯಕರ ಗಂಡದೆಯ ಗುಂಡಿಗೆಯ ಗಂಡ, ಈ ಪ್ರಚಂಡ ದಶಗಂಡ ರಾಮನ ಸಾರ್ವಭೌಮನ ಪ್ರಬಲ ನಾಮಾಂಕಿತವನ್ನ ಕೇಳಿದ ಕೂಡಲೇ ಭೂಮಿಯು ಬಿರಿಯುವುದು, ಗಗನ ನಡುಗುವುದು, ಸಾಗರ ಉಕ್ಕುವುದು, ಬೊಡಗು ಸಿಡಿಲುಗಳು ಭೋರ್ಗರೆಯುವರು, ಎಳೆ ಕಾಮ ಮಂಡಲವೇ ದಿಕ್ಕೆಟ್ಟು ದಿಕ್ಕೋಪಾಲಾಗಿ ಓಡುವವು. ಹೇಗಿರುವಲ್ಲಿ ನಿಮಗೆ ಸರಿ ಸಮನಾದವನು ಸರಿ ಸಾಕಿ ಅದಾವನಿರುವನು ಪ್ರಭು, ಅದಾವನಿರುವನು. ಪ್ರಹಸ್ತ ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒಂದೇ ಶೂಲಕ್ಕಿರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವಿದೆ ಎಂದು ತಿಳಿದು ಅಶ್ವಿನಿ ದೇವತೆಗಳ ಶುಭವನ್ನು ಹೊಂದಿ ಗಗನ ಸಗಿರ ಸ್ಪರ್ಶ ಮಾಡಿ ಕಡೆಗೆ ವೇದ ಉದೇಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನ. ವಿಭೀಷಣ, ಆ ಪ್ರಭು ದಯನು ಗೆಲ್ಲುವೆ ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ವಿಭೀಷಣ, ದಯನು ಗೆಲ್ಲುವೆ ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ಯಕ್ಷ ಗರುಡ ಗಂಧರ್ವರ ಬಿಡಿದು, ಯಕ್ಷ ಗರುಡ ಗಂಧರ್ವರ ಬಿಡಿದು ಕಲಾಗಾತದಿ ಗಟ್ಟಿ ಬೆಳೆಯುವೆ. ದಯನು ಗೆಲ್ಲುವೆ ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ಯಕ್ಷ ಗರುಡ ಗಂಧರ್ವರ ಬಿಡಿದು ಕಲಾಗಾತದಿ ಗಟ್ಟಿ ಬೆಳೆಯುವೆ. ವಿಭೀಷಣ, ದಯನು ಗೆಲ್ಲುವೆ ಬರದೊಳಗೆ, ದಯನು ಗೆಲ್ಲುವೆ ಬರದೊಳಗೆ. ಏ ವಿಭೀಷಣ, ಒಂದೇ ತಾಯಿಯ ಮಡಿದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗಿದ್ದು ಆದುಳ ಪರಾಕ್ರಮಿ, ಭುವನ ಭೀಕರನು, ರಕ್ಕಸಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನು ಆದ ಈ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುವೆಯ ಅವಿವೇಕಿ. ಅಬ್ಬರಿಸಿ ರಣದಳು ಆರ್ಭಟಿಸಿ ನಿಂತರೆ ಹತ್ತವರ ಮಳವೈತೆ ಆ ವೇಗಗಳುನ. ಅಬ್ಬರಿಸಿ ರಣದಳು ಆರ್ಭಟಿಸಿ ನಿಂತರೆ ಹತ್ತವರ ಮಳವೈತೆ ಆ ವೇಗಗಳುನ. ಬ್ರಹ್ಮಾಂಡದೊಳಗೆ ಯಮಗೆ ಹೊರೆ ಶಾಸ್ತ್ರಿಗಳು, ಬ್ರಹ್ಮಾಂಡದೊಳಗೆ ಯಮಗೆ ಹೊರೆ ಶಾಸ್ತ್ರಿಗಳು. ಭಯವ ಬಿಡು ಬರಗಟ್ಟಿರು ಹೇಳಿತನದಿಂದ, ಭಯವ ಬಿಡು ಬರಗಟ್ಟಿರು ಹೇಳಿತನದಿಂದ. ಬಿರಿನುಡಿಯ ನುಡಿಯಬೇಡ ಹೇಳಿತಕ್ಕೆ, ಬಿರಿನುಡಿಯ ನುಡಿಯಬೇಡ ಹೇಳಿತನಕ್ಕೆ. ವೀರ ಮಾತೆ ಪುತ್ರಗಳನ್ನು ಹೇಳಿತನಕ್ಕೆ. ಜನಕ ಚಿಕ್ಕಪ್ಪ, ಆ ದೇವತೆಗಳ ದರ್ಪವನ್ನು ಅಡಗಿಸಿ ದಿಕ್ಪಾಲಕರೆಂದು
ಖಂಡಿಸಿ ಮೊನೆಗಳನ್ನ ಸಾದ ಬಡಿದು ಯಜ್ಞಗಳ ಆವಿರ್ಭಾಗಗಳನ್ನು ಮುರಿದು ಹಾಕಿ ಆ ಕೊಬ್ಬಿದ ದೇವೇಂದ್ರನನ್ನು ನಮ್ಮ ಲಂಕಾಪಟ್ಟಣದ ಬೊಕ್ಕಸಕ್ಕೆ ಸಿಬ್ಬಂದಿಯೋ ಇರಿಸಿ ಈ ಚತುರ್ಭುವನವನ್ನು ಮುಷ್ಟಿ ಮಾತ್ರದಿಂದ ಹಿಡಿಯುವ ಯಶೋವಂತರಾದ ನಿಮ್ಮ ಖ್ಯಾತಿ ವೈಭವಕ್ಕೆ ಸರಿಸಾಟಿಯಾದವನು ಈ ತ್ರಿಭುವನದಲ್ಲಿ ಅವನಿರುವನು ಜನಕ, ಅವನಿರುವನು. ಭಲೆ ಭಲೆ ಕುಮಾರ, ಈ ವಿಭೀಷಣನೇನು ಬಲ್ಲ ನನ್ನ ಸಮಸ್ತ ವಿಚಾರವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ಈ ನನ್ನ ಸಿಂಹಾಸನದ ಒಂದೊಂದು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ದಿಗ್ಭಿತ್ತಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು. 14 ಲೋಕಗಳಲ್ಲಿ 14 ಲೋಕಗಳಲ್ಲೇ ಅವನೊಬ್ಬನಿಗಲ್ಲದೆ ಮತ್ತಾರು ತಲೆಮಾದನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಭಕ್ತರಿಸಿ ಮುಕ್ಕಣ್ಣ ಶಿವನ ಭಕ್ತರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು. ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠನಿಗೆ ಆಧಾರ ಸಾಟೇ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ಅಲ್ಪಳಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳನ್ನು ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು. ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಮೃತ್ಯುಂಜಯನನ್ನು ಸ್ಮರಿಸಿ ನವವ್ಯಾಕರಣ ಪಂಡಿತನೆಂಬ ಬಿರದಾಂಗಿಗಳು ನಾನು. ಮಹಾಪ್ರಭು, ಜಗತ್ತನ್ನು ಒಂದೇ ಸಾರಿ ಆಭೂಷಣ ಮಾಡಿಕೊಳ್ಳುವ ಮಹಾಬಲಶಾಲಿ ಕುಂಭಕರ್ಣರು, ಅಜೇಯರಾದ ಇಂದ್ರಜಿತು ಅಕ್ಷರ ಕುಮಾರರು, ಮಹಾಪರಾಕ್ರಮಶಾಲಿ ಈ ಪ್ರಾಸ್ತ ಮಹಾಮಂತ್ರಿ ಇರುವಾಗ ಸ್ವರ್ಣ ಲಂಕೇಶ್ವರಾಧಿಪತಿಗೆ
ಚ್ಯುತಿ ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಳ ಪ್ರಭು ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಳ ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಳ ಅಗೆಯ ಕೈದಿಗ ಬಗೆಗಳ ನೀರಿಗ ಬಗೆದು ಕರುಳನ್ನು ಬಗಲಾಯ್ತಿರುವೆ ಪ್ರಭು ಬಗೆಗಳೀಗ ಬಗೆದು ಕರುಳನ್ನು ಬಗಲಾಯ್ತಿರುವೆ ಬಿಗಿಲನ್ನಾಗಿ ಸುತ ಪಾಲ್ಗೊಡೆ ಬಿಗಿಲನ್ನಾಗಿ ಸುತ ಪಾಲ್ಗೊಡೆ ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಲ ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಲ ಜಗತ್ಪ್ರಯಜಿಸುರ ನರರನ್ನು ಬಗೆಯುವ ಬಾಲ ನಿಜ ನಿಜ ಕೋಟುಬೋಟ ವೀರ ಸಿಂಹನೆಂದೆನಿಸಿ ತ್ರಿಜಗದೋ ರಾವಣ ಕುಂಭಕರ್ಣನೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಈ ದರೆ ಉಳಿಯುವುದೇ? ಅಗ್ರಜ, ಶತ್ರುಗಳು ಎದುರಾಗುವರೆ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ಎಡಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದೆ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಬಳಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯೂ ಮುಟ್ಟಲಾರಳು. ಆಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಬಯಸುತ್ತಾ ಆ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಆ ಮೃತ್ಯು ದೇವತೆ ಎಂದಿಗೂ ನಮ್ಮ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಆ ಮುಕ್ಕಣ್ಣನೇ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಈ ಲೋಕಲೋಕಕ್ಕೆ. ಅಗ್ರಜ, ಹೌದು ಹೌದು ಕುಂಭಕರ್ಣ, ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ ದೇವಾನು ದೇವತೆಗಳಿಗೆ ಆಗಲಿ ಆ ನನ್ನ ಅಜಾತ ಶತ್ರುವಾದ ಯಾರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ, ಶಾಂತನಾಗು. ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ಮನವರಿಕೆ ಮಾಡಿಕೊಂಡು ದುಷ್ಕರ್ಮಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಪೂಜಿಸುವರು ಅಂತವರಿಗೆ ಜಯಲಕ್ಷ್ಮಿಯು ಒಲೆಯವಲ್ಲಳು, ದೈವವೂ ರಕ್ಷಿಸಬಲ್ಲರು. ವಿಭೀಷಣ, ಸಾಕು ಮಾಡು ನಿನ್ನ ನುಡಿಗಳನ್ನ. ಸಾಕು, ಬಾಯಿ ಮುಚ್ಚು. ವಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನಂಬುತ್ತಿದ್ದೇನೆ. ನೀನಲ್ಲದೆ ಇನ್ಯಾರಾದರೂ ಹೀಗೆ ಮಾತನಾಡಿದಿದ್ದರೆ ಇಷ್ಟು ಹೊತ್ತಿ ಅವರ ಶಿರಸ್ಸು ಚರಡಿಯಲ್ಲಿ ಗೆದ್ದಿತ್ತು. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿಯರು ರೋಧಿಸುತ್ತಾ ದುಃಖಿಸುತ್ತಾ ಇತ್ತಲೇ ಬರುತ್ತಿರುವರು ಪ್ರಭು. ನನ್ನ ತಂಗಿಯಾದ ಶೂರ್ಪನಖಾ ರೋಧಿಸುತ್ತಾ ಬರುತ್ತಿರುವಳು. ಬರಲಿ ಅಣ್ಣ, ಅಣ್ಣ, ನೋಡಣ್ಣ ನಂತಿದ್ದೀನೋ. ಶೂರ್ಪನಖಾ, ಏನಿದೆ? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅಣ್ಣ, ಆಮ ಆಮ. ಪ್ರಭು, ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ಪ್ರಭು, ಅಗ್ರಾಕ್ಷ, ದಂಡಕಾರಣ್ಯಕ್ಕೆ 3 ಜನ ನರಮಾನವರ ಪ್ರವೇಶ. 3 ಜನ ರಾಮ, ಲಕ್ಷ್ಮಣ, ಸೀತೆ. ಆ ಸೀತೆಯು ಬಹಳ ರೂಪವಂತೆ. ಅವಳನ್ನು ತಂದು ನಿಮಗೆ ಒಪ್ಪಿಸಲು ಹೋದಾಗ ಆ ರಾಮನ ಸಹೋದರ ಲಕ್ಷ್ಮಣ ಪಟಿಂಗ ಈ ಕೆಲಸವನ್ನು ಮಾಡಿದ್ದಾನೆ ಪ್ರಭು. ಅಪಮಾನ. ಬಿಡುವೆ ಕ್ಷಣದಲ್ಲಿ
ಗೆಲ್ಲಲೆನ್ನ ದಾರಿಗಳು ತೋರಿ ಹರಿಹರ ಗಂಧರ್ವ ಹಿಡಿದೆ ನಾ ಕೂಳರ ಹಿಡಿದೆ ನಾ ಕೂಳರ ಹೊರಲಿ ಬರಲಿ ಕಡಿದಿಡುವ ರಣಗಳು ಹೊರಲಿ ಬರಲಿ ಕಡಿದಿಡುವ ರಣಗಳು ಹಿಡಿಯುವಂತಾಗಲು ಈಶ್ವರ ಜಯಿಸಿ ತರುವೆ ರಾಜಾನತಿಯನ್ನ ಜಯಿಸಿ ತರುವೆ ರಾಜಾನತಿಯನ್ನ ದೊಡ್ಡಣ್ಣರು ಶ್ರೀಮನವರು ದೊಡ್ಡಣ್ಣರು ಶ್ರೀಮನವರು ಹೊರಲಿ ಬರಲಿ ಕಡಿದಿಡುವ ರಣಗಳು ಹಿಡಿಯುವಂತಾಗಲು ಈಶ್ವರ 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 ಸಹಿಸಲಾಗದ ಅಪಮಾನ ಕುಂಭಕರ್ಣ ಸಹಿಸಲಾಗದ ಅಪಮಾನ ದಾನವ ಸೋದರ್ಯಂ ಈ ಮಾನವ ಆದವರು ಅಪಮಾನಗೊಳಿಸಿದರೆ ಸಹಿಸನು ಸಹಿಸನು ಈ ಅಪಮಾನವ ಆ ದುರಾತ್ಮರ ಗೈಯುವೆ ಕ್ಷಣದೋ ಸಹಿಸಲಾರದ ಅಪಮಾನ ಸಹಿಸಲಾಗದ ಅಪಮಾನ ರಾಕ್ಷಸ ಕುರಲ್ ಧೀಮಂತನೆನಿಸಿ ಕನಸಿ ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡಿದವರು ನಮ್ಮನ್ನು ಕೆಳಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರುಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಓ ನರಮಾನವ ಹಳಬರು ಅಗ್ರಜ ನಡೆ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ ಇತ್ತ ಬಾ. ನೀನೇನು ಸ್ವಇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲೇ ನೆಲೆಸಿ ನಮಗೆ ಅನ್ಯಾಯವೆಸಗಿರುವ ನರಮಾದವರು ಇನ್ನೆಂತಹ ಬಲಶಾಲಾಗಿರಬಹುದು. ಅಣ್ಣ, ಆ ರಾಮನ ಪತ್ನಿ ಸೀತೆ ಸುಂದರವಾಗಿರುವಳು. ಏನಾದರೂ ಉಪಾಯವನ್ನು ಮಾಡಿ ಅವಳನ್ನು ಅಪಹರಿಸಿಕೊಂಡು ಬರಬೇಕು ಅಗ್ರಜ. ಬಲೆ ಬಲೆ ಸಹೋದರಿ, ನಿನ್ನ ನಾಸಿಕ ಹೋದರೂ ಈ ನಿನ್ನ ಬುದ್ಧಿಯು ಚುರುಕಾಗಿ ಅಕರಾಕ್ಷ ಕೂಡಲೇ ಈಕೆಯನ್ನು ಕರೆದುಕೊಂಡು ಹೋಗಿ ಔಷಧೋಪಚಾರವನ್ನು ಮಾಡಿಸು. ಅಕರಾಕ್ಷ ಕೂಡಲೇ ಹೋಗಿ ಮಾವನನ್ನು ಮಾರ್ಚನನ್ನು ಬರಮಾಡು. ಸಾರ್ವಭೌಮ, ನನ್ನನ್ನು ಕರೆಸಿದ ಕಾರಣವೇನು? ಈ ದಿನ ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದಳು. ಅಲ್ಲಿ ಆ 3 ಜನ ನರಮಾದವರ ಪ್ರವೇಶವಾಗಿದೆ. ಆ ರಾಮ, ಲಕ್ಷ್ಮಣ, ಸೀತೆ ಈ 3 ಸೇರಿ ಆಕೆಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಅವಳು ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಎಂದು ಮೊದಲಾಗಿ ನೀನು ಭವಿಷ್ಯ ಏನೆಂಬುದಾಗಿ ಗುರುತಿಸಿ ತಿಳಿಸು ಮಾವ. ಸಾರ್ವಭೌಮ, ರಾಮ ಲಕ್ಷ್ಮಣರು ಸಾಮಾನ್ಯರೇ. ಹಿಂದೆ ವಿಶ್ವಾಮಿತ್ರ ಯಾಗದಲ್ಲಿ ರಾಮನ ಪೆಟ್ಟುಗಳನ್ನು ತಿಂದು ನಾನು ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ.
ಈ ಕಾರ್ಯವು ನನ್ನಿಂದ ಆಗದು. ಮಾವ, ನೀನು ನುಡಿಯುತ್ತಿರುವುದು ಅಸತ್ಯ. ಮಾವ, ನೀನು ನುಡಿಯುತ್ತಿರುವುದು ಅಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಿಂದ ಮಾತನಾಡುವುದು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕುಳಲ್ಲಿರುವ ತಾಳೆ ಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಶಾಂತಿ ರಾವಣೇಶ್ವರ. ಈ ಸಾರ್ವಭೌಮನಿಗೆ ಈ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಈ ಗುರುನಿಂದ ನನ್ನಿಂದ ಸಾಧ್ಯವಿಲ್ಲ. ಈ ಸಾರ್ವಭೌಮನಿಗೆ ಬುದ್ಧಿ ಹೇಳುವುದಕ್ಕಿಂತ ರಾಮನ ಬಾಣಗಳಿಗೆ ತುತ್ತಾದರೆ ಮುಕ್ತಿಯಾದರೂ ಒಂದು ಇರುವುದು. ನಿಲ್ಲು ಮಾವ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆವಿಗೂ ನೀನು ನನ್ನ ಅರಮನೆಯ ಉಪ್ಪುಂಡು ಬೆಳೆದಿರುವೆ. ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು ಮಾವ. ಹೇಳು ಸಾರ್ವಭೌಮ, ಆ ಕಾರ್ಯವೇನೋ? ಮಾವ, ಆ ಸೀತೆಯು ಬಹಳ ಸೌಂದರ್ಯ. ಆಕೆಯನ್ನು ಒತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯವು ಅಗತ್ಯವಾಗಿಯೂ ಬೇಕು. ಸಾರ್ವಭೌಮ, ಹಾಗೆ ಆಗಲಿ. ಮೂರ್ಖರಿಗೆ ಬುದ್ಧಿ ಹೇಳುವುದಕ್ಕಿಂತ ರಾಮ ಬಾಣಕ್ಕೆ ತುತ್ತಾದರೆ ಮುಕ್ತಿಯಾದರೂ ಒಂದೇನು ನಿಂದ ಇಷ್ಟದಂತೆ ಆಗಲಿ. ಕುಂಭಕರ್ಣ, ರಾಷ್ಟ್ರ, ಪ್ರಭು, ಇನ್ನು ನಮ್ಮ ಕಾರ್ಯವು ಸಾಧನೆಯಾದಂತೆ ಸರಿ. ಪ್ರಭು, ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನೆಲ್ಲ ಎಚ್ಚರಿಸುವೆನು. ಬೇಡ ಅಪ್ಪಣೆ ಮಹಾಪ್ರಭು. ಬೇಡ ಪ್ರಹಸ್ತ. ಅಪ್ಪಣೆ ಮಹಾಪ್ರಭು. ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲೇ ನಿನ್ನನ್ನು ಹಿಂತಿರುಗಿಸುವೆನು. ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ನೀವು ಅದನ್ನು ನನಗೆ ಹಿಡಿದುಕೊಟ್ಟರೆ ಅದರ ಸಂಗಡ ಆಟವಾಡಿಕೊಂಡು ಬೇಸರವನ್ನು ಕಳೆಯುತ್ತೇನೆ. ಜಾನಕಿ, ಸ್ವಾಮಿ. ಸೀತಾ, ಸ್ವಾಮಿ. ಮಾಯಾ ಮೃಗವನಿ ನಿಜ
ಬಯಸುವೆ ಏಕೆ ವಿಧಾ ಸೀತಾ ಸ್ವಾಮಿ ಮಾಯಾ ಮೃಗವನಿದ ಕಂಡು ಬಯಸುವೆ ಏಕೆ ವಿಧಾ ಮಾಯಾ ಮೃಗವನಿದ ಜಾನಕಿ ನನ್ನ ಮಾತನ್ನು ಕೇಳಿ ದಾನವ ಮಾಯೇ ಸೀತಾ 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 ಬೇಡ ಸೀತಾ ನನ್ನ ಮಾತನ್ನು ಕೇಳು. ದಾನವ ಮಾಯೆ ಪ್ರೇಮ ಜಾಯೆ 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 ನಿಜವನರುಗುವೆ ತಿಳಿಯದ ನಿಜವನು ಅರುಹುವೆ ತಿಳಿಯದ ನಿಜವನು ಅರುಹುವೆ ತಿಳಿಯದ ನಿಜವನರುಹುವೆ ತಿಳಿಯದ ಮಾಯಾ ಮೃಗವನಿದ ಕಂಡು ಬಯಸುವೆ ಏಕೆ ಇದಾ ಮಾಯಾ ಮೃಗವನಿದ 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 ಸೀತಾ ಜಾನಕಿ ಸ್ವಾಮಿ ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ನಾನು ಈ ಸ್ಥಳದಲ್ಲಿಯೇ ಕಂಡಿಲ್ಲ. ಇದನ್ನು ನೋಡಿದರೆ ಮಾಯಾಮೃಗವೆಂದು ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನು ನೀನು ಬಯಸಬೇಡ ಬಿಡು. ಸ್ವಾಮಿ ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ನೀವು ಆ ಮೃಗವನ್ನು ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಫಲಹಾರಗಳನ್ನು ಸೇವಿಸುವುದಿಲ್ಲ. ಸೀತಾ, ಈ ಹಿಂದೆ ನಾವು ಶೂರ್ಪಣಖಾ ದೇವಿಗೆ ಅಪಮಾನ ಮಾಡಿ ಕಳುಹಿಸಿದ್ದೆವು. ಆದ ಕಾರಣ ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಿ ನೀನೂ ದುಃಖಿಸುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ಕಾಡಿನಲ್ಲಿ ಬಯಸಿದವನು ಒಂದು ಮೃಗವನ್ನು ತಂದುಕೊಡಲು ಇಷ್ಟೊಂದು ಪರಿಕಲ್ಪನೆ. ಇನ್ನು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುವಿರಾ? ಕೂಡದು ಕೂಡದು, ನನಗೆ ಆ ಮೃಗವೇ ಬೇಕು. ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಫಲಹಾರಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಶಾಂತಳಾಗು ದೇವಿ, ಶಾಂತಳ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ ಕರೆದರ? ಜಾನಕಿಯು ಆ ಮೃಗವನ್ನು ಬಯಸಿದ್ದಾಳೆ. ನಾನು ಹಿಡಿದು ತರಲೇನಣ್ಣ? ಬೇಡ ಲಕ್ಷ್ಮಣ, ಸತಿಯು ಅಪೇಕ್ಷೆ ಪಟ್ಟದ್ದನ್ನು ನೆರವೇರಿಸಬೇಕಾದದ್ದು ಪತಿಯಾದವನ ಕರ್ತವ್ಯ. ಆದ್ದರಿಂದ ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವವರೆಗೂ ಜಾನಕಿಯೋರ್ವಳನ್ನೇ ಬಿಟ್ಟು ನೀನು ಈ ಸ್ಥಳದಿಂದ ಕದಲಕೂಡದು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲೆ ಮೃಗವೇ, ನಿಲ್ಲು ನಿಲ್ಲು.
ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ ಅಲ್ಲಿಗೆ ನಿನ್ನಯ ಸೊಲ್ಲ ನಡಗಿದೆ ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿದೆ ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ ಎಲೆ ಮೃಗವೇ ನಿಲ್ಲು ನಿಲ್ಲು ಲಕ್ಷ್ಮಣ ಅಲ್ಲಿ ಕೇಳಿದೆಯಾ ಆರ್ಯಪುತ್ರನ ಆರ್ತ ಧ್ವನಿಯಂತೆ ಕೇಳಿ ಬರುತ್ತದೆ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಅಮ್ಮ, ಧ್ವನಿ ಏನು ಕೇಳಿ ಬಂತು ತಾಯೇ, ಆದ್ರೆ ಅದರಲ್ಲಿ ನನ್ನ ನಂಬಿಕೆ ಸಾಲದು. ಚಿಂತಿಸಬೇಡಿ ಅಮ್ಮ. ಲಕ್ಷ್ಮಣ, ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿ ಸಿಲುಕಿರುವರು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯೇ? ಧೈರ್ಯದಿಂದಿರಿ ಅಮ್ಮ. ಲಕ್ಷ್ಮಣ, ಅದು ನನ್ನ ಸ್ವಾಮಿಯ ಧ್ವನಿ ಅಲ್ಲದೆ ಬೇರೆ ಅಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ಕಾಸಿದ ಸರಳಿನ ತೆರದಿ ಕಾಸಿದ ಸರಳಿನ ತೆರದಿ ಸ್ವರ್ಣಯುಗವೊಮ್ಮೆರಿಯುತ್ತಿರ್ಪ ಈ ಪುರುಷೋಕ್ತಿಯುಂ ಕೇಳಿ ಯುಮಿಗೆ ಅರಣಂ ಹೋಗಿಲ್ಲ ಮಕಟ ಕಠಿಣ ಮಜಂತ ರಾಮ ರಾಮ ಸಾಕು ತಾಯೇ ಸಾಕು, ನಿಮ್ಮ ಬಾಯಿಂದ ಈ ನುಡಿಗಳೇ. ಅಯ್ಯೋ, ನಿಮ್ಮನ್ನು ನನ್ನ ಎತ್ತ ತಾಯಿಯಾದ ಸುಮಿತ್ರ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದನಮ್ಮ. ಆಗಲಮ್ಮ, ಅಣ್ಣನ ಆಜ್ಞೆ ಮೀರಿದ ದೋಷವೂ ಬಂದರು ಬರಲಿ, ನಾನೀಗ ಹೊರಡುವೆನು. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು ಲಕ್ಷ್ಮಣ? ನಾನಾಗಲಿ ನಮ್ಮಣ್ಣ ಶ್ರೀರಾಮಚಂದ್ರನಲ್ಲಿ ಬರುವ ತನಕ ನೀವು ಈ ಕುಟೀರ ಬಿಟ್ಟು ಹೋಗದಂತೆ ನಾನಿಲ್ಲಿ ಸಪ್ತ ಋಷಿಗಳನ್ನು ಆಜ್ಞೆಯನ್ನು ಸ್ಥಾಪಿಸುನು. ನಾವು ಬರುವ ತನಕ ನೀವು ದಾಟ ಬರದೇ ನನ್ನ ಪ್ರಾರ್ಥನೆ ತಾಯಿ. ಆಗಲಿ ಲಕ್ಷ್ಮಣ, ಬೇಗ ಹೋಗಿ ನಿಮ್ಮ ಅಣ್ಣನ ಕ್ಷೇಮವನ್ನು ನೋಡು. ಎಲೈ ವನಸ್ಥಳಂಗಳಿರಾ ಎಲೈ ದರುಲತೆಗಳಿರಾ ವಟವೃಕ್ಷಗಳಿರಾ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಸೀತಾ ಮಾತೆಯ. ಮಹಾದೇವ ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಢಮ 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 ಢಮರುಗದರಲಿ ನಾಟ್ಯಲೋಲ ಶಿವನೇ
ಢಮರುಗದರನೆ ಅತ್ಯಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಲೋಕವ ಕಾಯುವ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ಹರಿಸಿದನೇ ದಾರಿದ್ರ್ಯವತ ಹರಿಸಿದನೇ ಸಾಮ ದಾನ ಪ್ರಿಯ ಶಂಕರನೇ ಸಮಾಧಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಹರ ಹರ ಶಂಕರನೇ ಭವಭಯ ಶಂಕರನೇ ಹರ ಹರ ಶಂಕರನೇ ಭವಭಯ ಶಂಕರನೇ ಶಿವ ಶಂಕರನೇ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರೇ ನಮಸ್ಕರಿಸುವೆನು. ಭದ್ರೆ ಬಹುದೂರದಿಂದ ನಡೆದು ಬಳಲಿ ಬಂದಿರುವನು. ಹಸಿವಿನ ತೃಷೆಯಾದರೂ ನನ್ನನ್ನು ಬಾಧಿಸುತ್ತಿರುವುದು. ಏನಾದರೂ ನೀಡು ಭದ್ರೆ, ನೀಡು. ಕ್ಷಮಿಸಿ ಪೂಜ್ಯರೇ, ನನ್ನ ಪತಿ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿದ್ದಾರೆ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಉಪಚರಿಸುತ್ತೇವೆ. ಅಲ್ಲಿಯವರೆಗೂ ಇಲ್ಲೇ ವಿಶ್ರಮಿಸಿಕೊಳ್ಳಿ. ಆಗಬಹುದು ಭದ್ರೆ. ಅಬ್ಬಾ, ಇವಳೆಂಥ ಲಾವಣ್ಯವತಿ, ಇವಳೆಂಥ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಸೀತಾ, ಸೀತಾ, ಏನಿದು ಭಯಂಕರವಾದ ಅಗ್ನಿಜ್ವಾಲೆ? ಏನಿರಬಹುದು ನೋಡುತ್ತೇನೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನೆ ಜಾಣ್ಮೆಗೆ. ಇಡೀ ಜಗತ್ತೇ ಆಶ್ಚರ್ಯಪಡಿಸುವಂತೆ
ಸಪ್ತ ಋಷಿಗಳನ್ನೇ ಪ್ರಸ್ತಾಪಿರುವಯ ಸೀತಾ ಸೀತಾ, ನೀನಂತ ಲಾವಣ್ಯವತಿ, ನೀನಂತ ಸೌಂದರ್ಯವತಿ. ಅಂದು ನಿನ್ನ ಸ್ವಯಂವರದಲ್ಲಿ ನಾನು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿದಾಗ ನೀನು ಉಪ್ಪರಿಕೆ ಮೇಲೆ ಕುಳಿತು ನಸನ ಕಳಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನದಿಂದ ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವಕ್ಕಿ ಛಿದ್ರಗೊಳಿಸುತ್ತಿರುವವು. ಅದು ಅಲ್ಲದೆ ನನ್ನ ತಂಗಿ ಶೂರ್ಪರಿಕೆಗೆ ಅಪಮಾನವನ್ನು ನಡೆಸಿಕೊಂಡರೆ ನನ್ನ ರಕ್ತವು ಕೊದನೆ ಕುದಿಯುತ್ತಿರುವುದು. ಈ ಸೇಡಿನ ಜ್ವಾಲೆ, ಈ ಸೇಡಿನ ಜ್ವಾಲೆ ಇಂದು ಸೀತಾ ಅಪಹರಣ, ಸೀತಾ ಅಪಹರಣ ಅದನ್ನು ಮಾಡಿಯೇ ಬಿಡುತ್ತೇನೆ. ಸೀತಾ ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಅಡಗಿರುವ ಮಾತುಗಳನ್ನು ನಿನಗೆ ತಿಳಿಸುವೆನು. ಸೀತಾ ಸೀತಾ, ಇಂದು ನನ್ನ ಛಲಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ನಿನ್ನ ರಾಮನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನ ಛಲಕ್ಕೋಸ್ಕರವಾಗಿ ಇಂದು ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು ಮಾವ, ಕ್ಷಮಿಸಿ ಬಿಡು. ಏನಿದು ವಿಕಟವಾದ ನರಿಗಳ ಕೂಗು, ಶಿರೋ ಮೇಲ್ಭಾಗದೋಳ್ ಕಾಗೆ ಗುದ್ದಾಗಿರೋ ಜಯಂಕಾರ, ಇವೆಲ್ಲವಕ್ಕೂ ಎದುರುವನೇ ಈ ಶಿವಭಕ್ತ ಬ್ರಾಹ್ಮಣ, ದಶಕಂಠ ರಾವಣ, ಈ ಪ್ರಚಂಡ ರಾವಣ. ಈಗಾಗಲೇ ವೇಳೆ ಆಯಿತು. ನನ್ನ ಮಾವನದ ಮಾರೀಚನು ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕಳೆದುಕೊಂಡಿರುವ ಇರುವನು. ಅಷ್ಟರಲ್ಲಿ ನನ್ನ ಕಾರ್ಯವನ್ನು ಸಾಧಿಸಲೇಬೇಕು. ಅಯ್ಯೋ ಅಯ್ಯೋ, ಹಸಿವು ತಾಳಲಾರನು ಭದ್ರೆ, ತಾಳಲಾರನು. ಏನಾದರೂ ನೀಡು ಭದ್ರೆ, ನೀಡು. ಸ್ವೀಕರಿಸಿ ಪೂಜ್ಯರೇ. ಇನ್ನು ಸ್ವಲ್ಪ ಮುಂದೆ ಬಾ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಏನು? ನಮ್ಮಂತ ಅತಿಥಿಗಳಿಗೆ ಆ ಸಪ್ತ ಋಷಿಗಳ ಆಜ್ಞೆ? ಒಂದು ವೇಳೆ ನಾನು ಹಸಿವಿನಿಂದ ಬಳಲಿ ಈ ಆಶ್ರಮದಲ್ಲಿ ಮೃತನಾದರೆ ನೀನು ಧರ್ಮಶ ಪಾಪಕ್ಕೆ ಗುರಿಯಾಗುವೆ. ಇದೋ ಶಾಪವನ್ನು ಕೊಡುವೆನು. ಪೂಜ್ಯರೇ, ಕ್ಷಮಿಸಿ. ಇನ್ನು ಸ್ವಲ್ಪ ಭದ್ರೆ, ಅದೋ ರಾಮ ಲಕ್ಷ್ಮಣ ಕೆಲ ಬರುತ್ತಿರೋರು. ಬಾ ಭದ್ರೆ, ಬಾ ಬಾ. ಜಾನಕಿ ಇದೇ ನೋಡು ಪೌಲಸ್ಯವಂತ ಕಳಚಾಂಬುದು ಚಂದ್ರನ. ಇದೋ ನೋಡು ಪೌಲಸ್ಯವಂತ ಕಳಚಾಂಬುದು ಚಂದ್ರನ. ಇದೋ ನೋಡು ಪ್ರಚಂಡ ಬಾಹುವಿನ. ಇದೋ ನೋಡು ನಿರ್ಜರ ಮನೋತ್ಸಾಹ ಬಂಧನ. ಇದೋ ನೋಡು ಮನ್ಮಥಾಂಜನ. ಇದೋ ನೋಡು
ಪ್ರಚಂಡ ಬಾಹುವಿನ ಇದೋ ನೋಡು ಹರಿರಾಯರ ಗಂಡ ಈ ರಾವಣ ಸಾರ್ವಭೌಮನ ನೋಡೇ ಜಾನಕಿ ಇದು ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ನಡೆಯಲಂತ ನಗರಕ್ಕೆ. ರಾಮಚಂದ್ರ, ಇನ್ನೇನು ಗತಿ? ಈ ದುರುಳಿನಿಂದ ರಕ್ಷಿಸುವವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ನನ್ನನ್ನು ಕಾಪಾಡಬಾರದೆ? ಯಾರು ದಶರಥ ರಾಮ ಎಂದು ರೋಧಿಸುತ್ತಿರುವರು? ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜ, ನಾನು ದಶರಥ ರಾಜನ ಹಿರಿಯ ಸೊಸೆ, ಶ್ರೀರಾಮಚಂದ್ರನ ಮಡದಿ. ನನ್ನ ಹೆಸರು ಸೀತಾ ಎಂದು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ಈ ದುರುಳನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀವಾದರೂ ನನ್ನನ್ನು ಕಾಪಾಡಿ. ಏನವೋ ನಾರಿಚೋರೋ, ಜಗನ್ಮಾತೆಯನ್ನು ಕಳ್ಳನಂತೆ ಕುತ್ತುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿ ಹದ್ದೆ, ಕಾಡಿನಲ್ಲಿ ಸತ್ತು ಬಿದ್ದಿರುವ ಎಣಗಳನ್ನು ಕಿತ್ತು ತಿನ್ನುವ ನೀನು ನನ್ನನ್ನೇ ಯಾರೆಂಬುದಾಗಿ ಕೇಳುತ್ತಿರುವೆಯಾ? ನೀನಾರೆಂಬುದನ್ನು ತಿಳಿಸೋ. ಮೊದಲು ನೀನಾರೆಂಬುದನ್ನು ತಿಳಿಸು. ವಿಚಾರೋ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠರಾವಣ ನೀನಾರೆಂಬುದನ್ನು ತಿಳಿಸೋ. ನಾನು ಅಮಿತ ಪರಾಕ್ರಮಶಾಲಿಯಾದ ಜಟಾಯು. ಈತನು ಅತ್ಯಂತ ಪರಾಕ್ರಮಶಾಲಿ ಎಂದು ಕೇಳಿರುವೆ. ರಾಮನು ಬರುವ ವೇಳೆಯಾಯಿತು. ಈತನಿಂದ ಸಮಯ ವ್ಯರ್ಥವನ್ನು ಮಾಡದೆ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಯಾಗಿದ್ದರಿಂದ ನಮ್ಮ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧವನ್ನು ಹಾಗೆ ಆಗಲಿ. ನಿನ್ನ ಜೀವದ ನೆಲೆಯಲ್ಲಿರುವುದು ನನ್ನ ಪ್ರಾಣದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ನನ್ನ ಜೀವದ ನೆಲೆ. ಈ ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಸಿದ್ಧನಾಗು ಯುದ್ಧಕ್ಕೆ. ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೆ ಇಂತಹ ದುರಾವಸ್ಥೆ ಉಂಟಾಯಿತೆ. ಅಯ್ಯ ಪಕ್ಷಿರಾಜ, ಈ ಸಂಗತಿಯನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಹೋಗದಿರಲಿ, ಹೋಗದಿರಲಿ. ಜಾನಕಿ, ನಿನ್ನನ್ನು ಕಾಪಾಡಲು ಬಂದ ಈ ಜಟಾಯುವಿನ ಸ್ಥಿತಿ ಏನಾಯಿತು? ಈ ಮಂದಿರದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ನೀನಿನ್ನ ನಡೆ.